Hello everyone, KSET Commerce Classes ಗೆ ಸ್ವಾಗತ. So in this video we already started to discuss about accounting and auditing. Already a topic ಅನ್ನು ಡಿಸ್ಕಸ್ ಮಾಡಿದ್ವಿ, ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್, ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಎಲ್ಲದನ್ನು. So in my YouTube channel you can watch that videos also. So in this video I'm going to explain about capital and revenue items coming under the part of accounting. Most important topics, capital items and the revenue items. So one by one we can discuss about it. So meaning of capital items. So what about the concept of capital items? ಯಾವುದನ್ನು ನಾವು capital items ಅಂತ ಕರಿತೀವಿ ಅಂತ. So here I mentioned that capital items are those ರಿಲೇಟೆಡ್ ಟು ಲಾಂಗ್ ಟರ್ಮ್ ಅಸೆಟ್ಸ್. ಸೊ ಒಂದು ಬಿಸ್ನೆಸ್ಸಲ್ಲಿ ಲಾಂಗ್ ಟರ್ಮ್ ಅಸೆಟ್ಸ್ ಏನಿರುತ್ತೋ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಕ್ಯಾಪಿಟಲ್ ಐಟಮ್ಸ್ ಅಂತ ಕರಿತೀವಿ. ಅಸೆಟ್ಸ್ ಆಗಿರ್ಬೋದು, ಇವನ್ ಲಾಂಗ್ ಟರ್ಮ್ ಲ್ಯಾಬಿಲಿಟೀಸ್ ಏನಿರುತ್ತೆ, ಸೊ ಕ್ಯಾಪಿಟಲ್ ಆಫ್ ಬಿಸ್ನೆಸ್, ಸೊ ಇನ್ವೆಸ್ಟ್ ಮಾಡಿರುವಂಥದ್ದು, ಬಿಸ್ನೆಸ್ಗೆ ಏನು ಇನ್ವೆಸ್ಟ್ ಮಾಡಿರ್ತಾರೆ ಆ ಕ್ಯಾಪಿಟಲ್ ಆಫ್ ದ ಬಿಸ್ನೆಸ್. ಸೊ ಇದೆಲ್ಲದೂ ಕೂಡ ಯಾವುದಕ್ಕೆ ಅಫೆಕ್ಟ್ ಆಗುತ್ತೆ ಅಂತ ಅಂದರೆ ಲಾಂಗ್ ಟರ್ಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದೆಲ್ಲದನ್ನು ಏನಂತ ಕರಿತಾ ಇದ್ದೀವಿ ಅಂತ ಅಂದರೆ ಕ್ಯಾಪಿಟಲ್ ಐಟಮ್ಸ್ ಅಂತ. ಸೊ ಕ್ಯಾಪಿಟಲ್ ಐಟಮ್ ಇಸ್ ನಾಟ್ related to day-to-day transactions. So it is affecting to the part of long-term activities anta. So long-term investments anta. So idanna capital items anta karita idive. So these items means capital items provide benefits for more than one accounting year. So more than one accounting year means nothing but long term or long duration. This is affecting to the long duration anta artha. So adanna capital items we called it. ಸೊ ಸೆಕೆಂಡ್ ಒನ್, ಎಕ್ಸಾಂಪಲ್ಸ್ ಆಫ್ ಕ್ಯಾಪಿಟಲ್ ಐಟಮ್ಸ್. ಸೊ ಕ್ಯಾಪಿಟಲ್ ಐಟಮ್ಸ್ ಅಂತ ಅಂದರೆ ಅರ್ಥ ಆಯಿತು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಲಾಂಗ್ ಟರ್ಮ್ ಅಸೆಟ್ಸ್ ಎಲ್ಲದನ್ನು ಕೂಡ ಏನಂತ ಕರಿತೀವಿ, ಬಿಸ್ನೆಸ್ ಕ್ಯಾಪಿಟಲ್ ಐಟಮ್ಸ್ ಅಂತ ಕರಿತೀವಿ. ಸೊ ಅದರ ಅಂಡರಲ್ಲಿ ಯಾವ್ಯಾವ್ದು ಬರುತ್ತೆ, ಯಾವ್ಯಾವುದನ್ನು ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ಕ್ಯಾಪಿಟಲ್ ಐಟಮ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಪರ್ಚೇಸ್ ಆಫ್ ಮಷಿನರೀಸ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬಿಸ್ನೆಸ್ನ ರನ್ ಮಾಡಬೇಕು, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ಗೆ ಏನೋ ಒಂದು ಮಷಿನರೀಸ್ ಬೇಕಾಗಿರುತ್ತೆ. ಆ ಮಷಿನರೀಸ್ನ ನಾವೇನು ಪರ್ಚೇಸ್ ಮಾಡಿರ್ತೀವಿ, ಸೊ ದಟ್ ಮಷಿನರೀಸ್ ಆರ್ ನಾಟ್ ಅಪ್ಲಿಕೇಬಲ್, ನಾಟ್ ಯೂಸಿಂಗ್ ಓನ್ಲಿ 1 day or 2 days ಅಲ್ವಾ. ಆ ಮಷಿನರೀಸ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇಟ್ ಶುಡ್ ಬಿ ಯೂಸ್ ಟು ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತ. ಸೊ ಕಮಿಂಗ್ ಅಂಡರ್ ದ ಪಾರ್ಟ್ ಆಫ್ ಕ್ಯಾಪಿಟಲ್ ಐಟಮ್ಸ್. ಲಾಂಗ್ ಟರ್ಮ್ಗೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಕ್ಯಾಪಿಟಲ್ ಐಟಮ್ ಅಂತ. ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಯಾವುದೋ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್, ದ್ಯಾಟ್ಸ್ ವೈ ಫಾರ್ ದ್ಯಾಟ್ ಪರ್ಪಸ್ ವಿ ಪರ್ಚೇಸ್ ಲ್ಯಾಂಡ್ ಆ್ಯಂಡ್ ಟು ದ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ ಆ್ಯಂಡ್ ಲ್ಯಾಂಡನ್ನು ಪರ್ಚೇಸ್ ಮಾಡಿದರೆ ಅದು ಕೂಡ ಇವತ್ತು ಪರ್ಚೇಸ್ ಮಾಡಿ ನಾಳೆ ರೀಸೇಲ್ ಮಾಡೋದಿಲ್ಲ. ಏನು ಮಾಡ್ತೀವಿ, ವಿ ಆರ್ ಯುಟಿಲೈಸಿಂಗ್ ದಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಫಾರ್ ಲಾಂಗ್ ಡ್ಯೂರೇಷನ್ ಟು ರನ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ. ದ್ಯಾಟ್ಸ್ ವೈ ದಿಸ್ ಆಲ್ಸೋ ಕಮ್ಸ್ ಅಂಡರ್ ಕ್ಯಾಪಿಟಲ್ ಐಟಮ್ಸ್. ಸೊ ನೆಕ್ಸ್ಟ್ ಒನ್, capital introduced by owner. So capital introduced by owner. So investment, some of the investment when they are going to start the business, some kind of the investment, basic investment required to start the business activity. So that capital introduced by the owner also coming under the part of capital items or long terms. So next one, long-term loans. So long-term loans means nothing. When they are running the business activities and all, they are going to borrow the loan from the financial institution. So that loan also considering it as long-term loan. ಅಂದರೆ ಲಾಂಗ್ ಪೀರಿಯಡ್ ಆಫ್ ದಟ್ಗೆ ಏನು ತೊಗೊಂಡಿರ್ತಾರೆ, ಲೋನ್ನ ತೊಗೊಂಡಿರ್ತಾರೆ. ಸೊ ಶಾರ್ಟ್ ಡ್ಯೂರೇಷನ್ ಲೋನ್ ಆಗಿರೋದಿಲ್ಲ ಅದು ಕೂಡ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ಕ್ಯಾಪಿಟಲ್ ಐಟಮ್ಸ್ ಅಂತ. ಸೊ ನೆಕ್ಸ್ಟ್ ಒನ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಅಂದರೆ ಕಂಪನಿಯ ಫಿಕ್ಸ್ಡ್ ಅಸೆಟ್ ಏನಿರುತ್ತೆ, ಬಿಸ್ನೆಸ್ದು ಫಿಕ್ಸ್ಡ್ ಅಸೆಟ್ ಏನಿರುತ್ತೆ, ಆಫ್ಟರ್ ಯುಟಿಲೈಸಿಂಗ್ ಇಟ್ ಫಾರ್ ದ ಲಾಂಗ್ ಪೀರಿಯಡ್ ಆರ್ ಲಾಂಗ್ ಟರ್ಮ್, ಲೇಟರ್ ದೇ ಆರ್ ಗೋಯಿಂಗ್ ಟು ಸೆಲ್ ಇಟ್ ಟು ದ ಪಾರ್ಟ್ ಆಫ್ ದಟ್. ಸೊ ದ್ಯಾಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ಕ್ಯಾಪಿಟಲ್ ಐಟಮ್ಸ್ ಅಂತ. ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಒನ್, ರೆವಿನ್ಯೂ ಐಟಮ್ಸ್. ಸೊ ಕ್ಯಾಪಿಟಲ್ ಐಟಮ್ನ ಡಿಸ್ಕಸ್ ಮಾಡಿದ್ವಿ, ಲಾಂಗ್ ಟರ್ಮ್ ಅಪ್ಲಿಕೇಬಲ್ ಟು ಲಾಂಗ್ ಟರ್ಮ್ ಅಂತ. ನಾವು ವಿ ಆರ್ ಮೂವಿಂಗ್ ಟು ರೆವಿನ್ಯೂ ಐಟಮ್ಸ್. ಸೊ ರೆವಿನ್ಯೂ ಐಟಮ್ಸ್ ಅಂತ ಅಂದರೆ ನಥಿಂಗ್ ಬಟ್ ದೀಸ್ ಆರ್ ರಿಲೇಟೆಡ್ ಟು ಟು ಡೇ ಬಿಸ್ನೆಸ್ ಆಪರೇಷನ್ ಅಂತ. ಸೊ ಟು ಡೇ ಬಿಸ್ನೆಸ್ ಆಪರೇಷನ್ ಅಂತ ಅಂದರೆ ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಶಾರ್ಟ್ term. So this is applicable for short term itself. Day to day activities ಏನಿರುತ್ತೆ, ಡೇ ಟು ಡೇ ಬಿಸ್ನೆಸ್ ಆಪರೇಷನ್ ಏನಿರುತ್ತೆ ಅದಕ್ಕೆ ಯೂಸ್ ಮಾಡುವಂಥ ಐಟಮ್ಸ್ನ ವಿ ಆರ್ ಕಾಲಿಂಗ್
comes under the part of revenue items like that. So these items are recurring in nature and affect the profit or loss of business. So recurring ಅಂತ ಅಂದರೆ ಏನು, ಅಗೇನ್ ಆ್ಯಂಡ್ ಅಗೇನ್ ವಿ ಕ್ಯಾನ್ ಗೇನ್ ದ್ಯಾಟ್ ಅಂತ ಅಲ್ವಾ. ಸೊ ಅದನ್ನು ಏನು ಆ ಥರ ಏನು ನೇಚರ್ ಇರುತ್ತೆ. ಸೊ ಡೇ ಟು ಡೇ ಒಂದು ಬಿಸ್ನೆಸ್ ಆಪರೇಷನ್ಗೆ ರಿಲೇಟ್ ಆಗಿರೋದ್ರಿಂದ ಅಂದರೆ ಲಾಂಗ್ ಡ್ಯೂರೇಷನ್ ಇಟ್ ವಿಲ್ ನಾಟ್ ಟೇಕ್ ಅಲ್ವಾ, ಅದಕ್ಕೋಸ್ಕರ ಅಗೇನ್ ಆ್ಯಂಡ್ ಅಗೇನ್ ವಿ ಕ್ಯಾನ್ ರಿಕವರ್ ದಟ್ ಅಂತ. ಸೊ ನೆಕ್ಸ್ಟ್ ಒನ್, ಸೊ ದಿಸ್ ಈಸ್ ಒನ್ ಆಫ್ ದ ಶಾರ್ಟ್ ಟರ್ಮ್ ಅಪ್ಲಿಕೇಬಲ್ ಥಿಂಗ್ಸ್. ಆದರೆ ದಿಸ್ ಇಸ್ ಆಲ್ಸೋ ಅಫೆಕ್ಟಿಂಗ್ ಟು ದ ಪಾರ್ಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ಮೀನ್ಸ್ ದಿಸ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ಅಕೌಂಟಿಂಗ್ ಆಕ್ಟಿವಿಟೀಸ್ ಆ್ಯಂಡ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂತ. ಸೊ ನೆಕ್ಸ್ಟ್ ಒನ್, examples of revenue items, correct? So sales revenue means revenue coming from the selling activities. For example, today we sell something, some products or the goods ಅಂತ ಅಂದರೆ ಅದರಿಂದ ನಮಗೇನು ರೆವಿನ್ಯೂ ಬರ್ತಾ ಇರುತ್ತೆ, ಶಾರ್ಟ್ ಟರ್ಮ್ ಡ್ಯೂರೇಷನ್ ಅಲ್ವಾ. ಸೊ ಟುಮಾರೋ ವಿ ಆರ್ ನಾಟ್ ಗೋಯಿಂಗ್ ಟು ಸೆಲ್ ದಟ್ ಅಂತ ಅಂದರೆ ಆವಾಗ ನಮಗೇನು ಬರೋದಿಲ್ಲ, ರೆವಿನ್ಯೂ ಬರೋದಿಲ್ಲ. ಸೊ ಶಾರ್ಟ್ ಟರ್ಮಲ್ಲಿ ಸಿಗುವಂಥ ಡೇ ಟು ಡೇ ಸಿಗುವಂಥ ರೆವಿನ್ಯೂಸ್ ಏನಿದೆ, ಸೇಲ್ಸ್ ರೆವಿನ್ಯೂ, ದಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ರೆವಿನ್ಯೂ ಐಟಮ್ಸ್ ಅಂತ. ಸೊ ಸ್ಯಾಲರಿ ಪೇಡ್ to employees. So salary paid to employees means that's not applicable to the part of long term or long duration anta andre. So more than 2 years once or more than 5 years once we are not paying salary to the employees alva. So salary to the employees yav thara irutte anta andre very short duration. So monthly payment and all, weekly payment and all, wages based aa tharadalli idre that's also comes under the part of revenue items. So next one, rent and electricity expenses. So this rent and electricity expenses also, rent means monthly basis and all we are paying that, correct? So electricity expenses also, this is also comes under the part of short duration. So this is revenue item. So commission received means for the part of the selling activities and all, correct? So ಅವಾಗ ಏನು ಬರುತ್ತೆ, some of the person receiving the commission. ಸೊ ಆ ಕಮಿಷನ್ ಏನಾಗಿರುತ್ತೆ ಅಂತ ಅಂದರೆ ಶಾರ್ಟ್ ಡ್ಯೂರೇಷನ್ಗೆ ರಿಸರ್ವ್ ಆಗಿರುತ್ತೆ. ಸೊ ದಟ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ರೆವೆನ್ಯೂ ಐಟಮ್ಸ್ ಅಂತ. ನೆಕ್ಸ್ಟು, ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ರೀಸೇಲ್. ಸೊ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ, purchase of goods for resale. See, in the part of that capital revenue, capital items and all, we discussed that purchasing the assets alva. So purchasing the assets anta andre not for resale. So purchasing the land, purchasing the buildings, so that's applicable to the part of that or utilizing to the long period of time anta. Andre here clearly I mentioned that for the purpose of resale, that is very important. So ಯಾವುದೋ ಒಂದು ಗೂಡ್ಸನ್ನು ಟುಡೇ ಐ ಪರ್ಚೇಸ್ ದ್ಯಾಟ್. ಸೊ ವಾಟ್ ಅಬೌಟ್ ಮೈ ಇಂಟೆನ್ಷನ್ ಅಂತ ಅಂದರೆ ಐ ವಾಂಟ್ ಟು ಸೆಲ್ ಇಟ್ ಫಾರ್ ನೆಕ್ಸ್ಟ್ ಪರ್ಸನ್ ಆರ್ ಸಮ್ ಅದರ್ ಪರ್ಸನ್ ಅಂತ. ಐ ಆಮ್ ನಾಟ್ ಗೋಯಿಂಗ್ ಟು ಯುಟಿಲೈಸ್ ಇಟ್ ಫಾರ್ ಲಾಂಗ್ ಟರ್ಮ್. ನಾನು ಅದನ್ನು ಏನು ಮಾಡೋದಿಲ್ಲ, ಯೂಸ್ ಮಾಡೋದಿಲ್ಲ, ಅದನ್ನ ಬೇರೆಯವ್ರಿಗೆ ಏನು ಮಾಡ್ತೀನಿ, ಸೇಲ್ ಮಾಡೋದು ನನ್ನ ಇಂಟೆನ್ಷನ್ ಆಗಿರುತ್ತೆ. ಸೊ ದ್ಯಾಟ್ ಕೈಂಡ್ ಆಫ್ ಗೂಡ್ಸ್ ಆಲ್ಸೋ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ರೆವಿನ್ಯೂ ಐಟಮ್ಸ್ ಅಂತ. So next one, capital expenditure. So capital expenditure means refers to the amount spent on acquiring or improving fixed assets to provide the benefits for many years. So capital anta andrene artha ಮಾಡ್ಕೋಬೇಕು, this is applicable for long term ಅಂತ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಎಕ್ಸ್ಪೆಂಡ್ ಮಾಡೋದು, ಎಕ್ಸ್ಪೆನ್ಸಸ್ ಅಂತ ಅಲ್ವಾ, ಸ್ಪೆಂಡ್ ಮಾಡೋದು ಅಂತ. ಸೊ ಅಮೌಂಟನ್ನು ಈಗ ಫಿಕ್ಸೆಡ್ ಅಸೆಟ್ ಏನಿರುತ್ತೆ, ದಟ್ ಫಿಕ್ಸೆಡ್ ಅಸೆಟ್ ಆಫ್ ದ ಕಂಪನಿ, ಫಿಕ್ಸೆಡ್ ಅಸೆಟ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್, ದಟ್ ಈಸ್ ಅಪ್ಲಿಕೇಬಲ್ ರನ್ನಿಂಗ್ ಟು ದ ಲಾಂಗ್ ಟರ್ಮ್ ಅಲ್ವಾ. ಸೊ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಇಫ್ ವಿ ಆರ್ ಸ್ಪೆಂಡಿಂಗ್ ಸಮ್ ಮನಿ ಅಂತ ಅಂದರೆ ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಮೇಂಟೆನೆನ್ಸ್ ಆ್ಯಂಡ್ ಆಲ್, ಇಂಪ್ರೂವ್ಮೆಂಟ್ ಆಫ್ ದ ಅಸೆಟ್ಸ್ ಆ್ಯಂಡ್ ಆಲ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. Next one, features of capital expenditure. So what about that? Features of the capital expenditure. So first one, it creates long-term assets. Most commonly, capital means nothing long-term like that. So it is if we are expensing something, or if we are spending something on the assets anta andre, that is utilizing for long-term anta. So next one, increase the earning capacity. See, one of the assets or the machineries and all, again and again we are utilizing for the purpose of production for long period of time ಅಂತ ಅಂದರೆ ಯಾವುದೋ ಒಂದು ಮಷಿನರಿಯಿಂದ ನಾವು ಪ್ರೊಡಕ್ಷನ್ ಏನು ಮಾಡ್ತಾ ಹೋಗ್ತಾ ಇರ್ತೀವಿ, ವಿ ಆರ್ ಇನ್ಕ್ರೀಸಿಂಗ್ ದಟ್ ಅಂತ. ಸೊ ಪ್ರೊಡಕ್ಷನ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಅಂತ ಅಂದರೆ
increase in the part of earning capacity also. So we can sell more goods to the customers and we can earn more profit anta. So this is comes under the part of feature of the capital expenditure. So next one, benefits more than one accounting year. So clearly understood, I think. Benefits more than one accounting year. So capital means that itself. Capital means this is for long term, not for one accounting year and all. So capital expenditure, for example, if we invested to purchase some assets and all, purchase some machineries and all alva, so adu yav thara benefit aagta irutte. This is not only benefiting for this particular accounting year alva, so next years and all, more than some years we are utilizing that and getting income from that. So that is also one of the feature of capital expenditure. So next one, examples of capital expenditure. So what about the examples to the part of capital expenditure? Capital expenditure ಅಂತ ಅಂದರೆ ಕ್ಲಿಯರ್ ಆಗಿ ಅರ್ಥ ಆಯಿತು. ಸೊ ಯಾವುದೋ ಒಂದು ಲಾಂಗ್ ಟರ್ಮ್ಗೆ ಯೂಸ್ ಆಗುವಂಥದ್ದನ್ನ ಪರ್ಚೇಸ್ ಮಾಡೋಕ್ಕೆ ಇಫ್ ವಿ ಆರ್ ಸ್ಪೆಂಡಿಂಗ್ ಮನಿ ಅಂತ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ವಾ. ಸೊ ವಾಟ್ ಅಬೌಟ್ ದ ಎಕ್ಸಾಂಪಲ್ಸ್ ಫಾರ್ ದಟ್? ಫಸ್ಟ್ ಒನ್, purchase of machinery. So amount or money spent to purchase the machinery, that machinery is using for long term anta. So next one, construction of building. So construction of buildings, if we today we decided to construct some of the buildings for the purpose of business activities anta andre adanna nalene close ಮಾಡ್ತೀವಾ? So for the purpose of business activities, if we constructed, if that business organization owner of that constructed building means, that is also investing for the long duration, comes under capital expenditure. Next one, cost of installing machineries. So like the same, purchasing machineries, installing machinery, continuous process in the part of business activities, correct? So if we once installed the machineries and all anta andre industries to the part of that, we are utilizing it for long period. So next one, purchase of furniture and the vehicles. So per furniture and the vehicles, this is also for the purpose of utilizing for long duration in the business. So I hope what I am explaining ಎಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಬಿಕಾಸ್ ವೆರ್ ಎವರ್ ವಿ ಆರ್ ಸರ್ಚಿಂಗ್ ವಿ ಆರ್ ಗೆಟಿಂಗ್ ಓನ್ಲಿ ಹಿಂದಿ ವೀಡಿಯೋಸ್ ಆ್ಯಂಡ್ ಇಂಗ್ಲೀಷ್ ವೀಡಿಯೋಸ್ ಸಿಗ್ತಾ ಇರುತ್ತೆ ಕಾಮರ್ಸ್ ಅಂತ ಬಂದಾಗ. ಸೊ ಮದರ್ ಟಂಗಲ್ಲಿ ಇಫ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅಂತ ಅಂದರೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ನಾನು ಕೂಡ ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ ದಟ್ ಕೆಸೆಟ್ ಎಕ್ಸಾಮಿನೇಷನ್, ನನಗೂ ತುಂಬ ಡಿಫಿಕಲ್ಟ್ ಅಂತ ಫೀಲ್ ಆಗಿದ್ದು. ವೆರ್ ಎವರ್ ಐ ಆಮ್ ಸರ್ಚಿಂಗ್ ಇನ್ ಯೂಟ್ಯೂಬ್ ಆ್ಯಂಡ್ ಸಮ್ ಅದರ್ ಸೋರ್ಸಸ್ ಆ್ಯಂಡ್ ಆಲ್, ನನಗೆ ಸಿಗ್ತಾ ಇದ್ದಿದ್ದು ಸೋರ್ಸಸ್ ಯಾವುದು ಅಂತ ಅಂದರೆ ಒಂದು ಹಿಂದಿ ಎಕ್ಸ್ಪ್ಲನೇಷನ್, ಇಲ್ಲ ಅಂತ ಅಂದರೆ ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಸಿಗ್ತಾ ಇತ್ತು. ಸೊ ಐ ರೆಫರ್ಡ್ ಲಾಟ್ ಆಫ್ ಡಿಫ್ರೆಂಟ್ ಬುಕ್ಸ್ ಆ್ಯಂಡ್ ಆಲ್, ಲಾಟ್ ಆಫ್ ಡಿಫ್ರೆಂಟ್ ಚಾನಲ್ಸ್ ಆ್ಯಂಡ್ ಆಲ್. ಆದರೂ ಕೂಡ ಮದರ್ ಟಂಗ್ ಇನ್ಫ್ಲೂಯೆನ್ಸಲ್ಲಿ, ಮದರ್ ಟಂಗಲ್ಲಿ ಕಲಿಯೋದಿದೆ ಅಲ್ಲ, ತುಂಬ ಈಸಿ ಅಂತಲೇ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇಟ್ ಈಸ್ ಶೋಯಿಂಗ್ ಸಪೋರ್ಟ್ ಟು ಮೀ ಅಂತಲೇ ಹೇಳ್ತಾ. ಸೊ move to the next topic, revenue expenditure. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಇಟ್ ರೆಫರ್ಸ್ ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ನಾರ್ಮಲ್ ರನ್ನಿಂಗ್ ಆಫ್ ದ ಬಿಸ್ನೆಸ್ ಆ್ಯಂಡ್ ಬೆನಿಫಿಟ್ಸ್ ಆರ್ ಯೂಸ್ಡ್ ವಿತಿನ್ ಓನ್ಲಿ ಒನ್ ಅಕೌಂಟಿಂಗ್ ಇಯರ್. ಅಂದರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಸೊ ಎಕ್ಸ್ಪೆನ್ಸಸ್ ಏನು ಮಾಡ್ತೀವಿ, ಎಕ್ಸ್ಪೆಂಡಿಚರ್ ಅಂತ ಅಂದರೆ ಎಕ್ಸ್ಪೆನ್ಸಸ್, ಸ್ಪೆಂಡಿಂಗ್ ಮನಿ ಅಲ್ವಾ. ಸೊ ಅದನ್ನು ನಾರ್ಮಲಿ ವಿ ಆರ್ ಗೋಯಿಂಗ್ ಟು ರನ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಬೆನಿಫಿಟ್ಸ್ ಯಾವ ಥರ ಆಗಿರುತ್ತೆ ಅಂತ ಅಂದರೆ ರಿಸರ್ವಿಂಗ್ ಓನ್ಲಿ ಒನ್ ಅಕೌಂಟಿಂಗ್ ಇಯರ್. ಸೊ ಮಾಡುವಂಥ ಎಕ್ಸ್ಪೆನ್ಸಸ್, ಎಕ್ಸ್ಪೆಂಡಿಚರ್ ನಾಟ್ ಫಾರ್ ಲಾಂಗ್ ಟರ್ಮ್ ಆ್ಯಂಡ್ ಆಲ್, only this is applicable for short term or short duration. So that kind of the expenditure we are calling it as revenue expenditure. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಒನ್, ಫೀಚರ್ಸ್ ಆಫ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದರೆ ಶಾರ್ಟ್ ಟರ್ಮ್ಗೆ ಮಾಡುವಂಥ ಎಕ್ಸ್ಪೆಂಡಿಚರ್ ಅಂತ ಹೇಳಿದೆ. ಫೀಚರ್ ಯಾವ್ಯಾವ ಥರ ಇರುತ್ತೆ? ಸೊ ಮೋಸ್ಟ್ ಕಾಮನ್ಲಿ this is giving short term benefit. ನಮಗೆ revenue expenditure ಇಂದ just we can get the short term benefit, we can't get the long term benefits and all. ಸೊ 5 ವರ್ಷನೋ 10 ಇಯರ್ಸೋ ಆ ಥರದಲ್ಲಿ ನಮಗೆ ಏನಾಗೋದಿಲ್ಲ, ಅದರಿಂದ ಬೆನಿಫಿಟ್ ಸಿಗೋದಿಲ್ಲ, ಯೂಸೇಜ್ ಇರೋದಿಲ್ಲ, ಜಸ್ಟ್ ಓನ್ಲಿ ಫಾರ್ ದ ಪಾರ್ಟ್ ಆಫ್ ಶಾರ್ಟ್ ಟರ್ಮ್ ಅಂತ.
ಸೊ ರೆಕರಿಂಗ್ ಇನ್ ನೇಚರ್ ಅಂತ ಅಂದರೆ ಅಗೇನ್ ಆ್ಯಂಡ್ ಅಗೇನ್ ರಿಪಿಟೇಷನ್ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್ ನೆಸಸರಿ ಫಾರ್ ದ ಡೈಲಿ ಆಪರೇಷನ್. ಸೊ ದಿಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಡೈಲಿ ಆಪರೇಷನ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಬಿಸ್ನೆಸ್ ಏನಿರುತ್ತೆ ಅಲ್ವಾ, ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಡಿಸ್ಕಸ್ ಮಾಡಿದ್ವಿ, ದ್ಯಾಟ್ ಇಸ್ ರಿಲೇಟೆಡ್ ಟು ದ ಲಾಂಗ್ ಟರ್ಮ್. ನಮಗೆ ಡೈಲಿ ಆಪರೇಷನ್ಸ್ ಹಾಗೆ ಆ ಥರದಲ್ಲಿ ಏನೂ ಇರೋದಿಲ್ಲ, ಬಟ್ ದಿಸ್ ಒನ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡೈಲಿ ಆಪರೇಷನ್ ಲೈಕ್ ದಟ್. ಸೊ ನೆಕ್ಸ್ಟ್ ಒನ್ charge to the profit and loss account. See, if these all the expenses, spending amount to the part of these all short term benefits and all daily operation which are the expenses are here alva, that is also comes under the part of profit and loss account. So when that company or the business organization going to prepare the profit and loss account, so they should mention revenue expenditure also. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಶಾರ್ಟ್ ಟರ್ಮ್ಗೆ ಅಪ್ಲಿಕೇಬಲ್ ಆಗುತ್ತೆ, ಸ್ಕಿಪ್ ಮಾಡೋಣ ಅಂತ ಇಲ್ಲ. ಸೊ ಸ್ಕಿಪ್ ಮಾಡಿದರೆ this is varying in the part of the profit and loss account. That's why mentioning the revenue expenditure also compulsory. So next one, examples for revenue expenditure. ಏನೇನು ಬರುತ್ತೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಅಂದರೆ, ಸೊ ಫಸ್ಟ್ ಒನ್ ಸ್ಯಾಲರಿ ಆ್ಯಂಡ್ ವೇಜಸ್. ಫಸ್ಟ್ ಟಾಕ್ ಕೂಡ ವಿ ಡಿಸ್ಕಸ್ಡ್ ಅಬೌಟ್ ದ್ಯಾಟ್. ಸೊ ಸ್ಯಾಲರಿ ಆ್ಯಂಡ್ ದ ವೇಜಸ್. ಸ್ಯಾಲರಿ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಏನು ಮಾಡ್ತೀವಿ, ಮಂತ್ಲಿ ಬೇಸಿಸ್ ವಿ ಆರ್ ಪ್ರೊವೈಡಿಂಗ್ ದ ಸ್ಯಾಲರಿ, ಕರೆಕ್ಟಾ? ಸೊ ವೇಜಸ್ ಅಂತ ಅಂದರೆ ಡೈಲಿ ಬೇಸಿಸ್ ಆರ್ ದ ವೀಕ್ಲಿ ಬೇಸಿಸ್. ಸೊ ದಿಸ್ ಇಸ್ ಶಾರ್ಟ್ ಟರ್ಮ್ ಇಟ್ ಸೆಲ್ಫ್, ಶಾರ್ಟ್ ಟರ್ಮ್ ಎಕ್ಸ್ಪೆಂಡಿಚರ್ ಇಟ್ ಸೆಲ್ಫ್. ಸೊ ನೆಕ್ಸ್ಟ್ ಒನ್ ರೆಂಟ್ ಪೇಯ್ಡ್. ಹೌದಾ? ಪೇಯ್ಡ್ ಅಂತ ಅಂದರೆ ಎಕ್ಸ್ಪೆಂಡಿಚರ್ ಅಂತ ಅರ್ಥ. ಸೊ ರೆಂಟ್ ಏನಿದೆ, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ರೆಂಟ್, one of the building rent base they establish the business activities there ಅಂತ ಅಂದರೆ they should pay the rent to the owners ಅಲ್ವಾ. ಸೊ ಅದನ್ನು ಏನು ಮಾಡ್ತಾರೆ, ಮಂತ್ಲಿ ಬೇಸಿಸ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ರೆಂಟ್ ಅಂತ. ಸೊ ನೆಕ್ಸ್ಟ್ ಒನ್ repairs and maintenance. So machineries considered coming under the part of long term. So repairs and maintenance expenses ಏನಿದೆ, that is short term expenditure actually. So repairs ಅಂತ ಅಂದರೆ long period and daily we are not repairing the machines and all, maintaining the machines and all. So sometime this is coming to the part of repair works and the maintenance work alva. So if we spent money to the part of that repair and maintenance work, that we must mention under the part of revenue expenditure. So next one, electricity bills, commonly monthly we are paying. Advertising expenses, yes, this is one of the new concept I think. So advertising expenses means nothing, promotion of the business activities, correct? So promotion of the business activities anta andre ಪ್ರಮೋಷನ್ ಆಫ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ ಅಡ್ವರ್ಟೈಸ್ಮೆಂಟ್ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಹೌದಾ? ಪಬ್ಲಿಕ್ ಪ್ಲೇಸಸ್ಸಲ್ಲಾಗಿರ್ಬೋದು, ಇವನ್ ಇನ್ ದ ಪಾರ್ಟ್ ಆಫ್ ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಆಲ್. ಸೊ ದೇ ಶುಡ್ ಇನ್ವೆಸ್ಟ್ ಸಮ್ ಅಮೌಂಟ್ ಟು ದ ಪಾರ್ಟ್ ಆಫ್ ಅಡ್ವರ್ಟೈಸಿಂಗ್, ಪ್ರಮೋಷನ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಾವು ಯಾವುದೋ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತೀವಿ, ಅದನ್ನು ಯಾವ ಥರ ಪಬ್ಲಿಷ್ ಮಾಡ್ಬೋದು, ಎಲ್ಲರಿಗೂ ಆ ಒಂದು ಇನ್ಫಾರ್ಮೇಷನ್ ರೀಚ್ ಆಗೋ ಥರ ಮಾಡಬೇಕಲ್ಲ. ಸೊ ಬೈ ದ ಪಾರ್ಟ್ ಆಫ್ ದ ಅಡ್ವರ್ಟೈಸಿಂಗ್ ಆ್ಯಕ್ಟಿವಿಟೀಸ್. ಸೊ ಅದಕ್ಕೆ ಏನಾದರೂ ಅಮೌಂಟನ್ನು ಸ್ಪೆಂಡ್ ಮಾಡಿದರೆ that's also comes under the part of revenue expenditure. So I hope that capital expenditure and revenue expenditure clearly understood for you. So now come to the part of differences between capital and revenue expenditure. So first one, capital expenditure most common ಆಗಿ ಅರ್ಥ ಆಗಿದೆ. ಲಾಂಗ್ ಟರ್ಮ್ ಬೆನಿಫಿಟ್ ಇರುತ್ತೆ, ಅಸೆಟ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ, ಅಂದರೆ ಫಾರ್ ದ ಪರ್ಪಸ್ ಆಫ್ ಲಾಂಗ್ ಪೀರಿಯಡ್ ಅಂತ. ಸೊ ನೆಕ್ಸ್ಟ್ ಒನ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಶಾರ್ಟ್ ಟರ್ಮ್ ಬೆನಿಫಿಟ್ ಇರುತ್ತೆ, ಡೈಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಮೇಂಟೈನ್ ಮಾಡೋಕ್ಕೆ. ದಿಸ್ ಇಸ್ ಹೆಲ್ಪಿಂಗ್ ಟು ದ ಆರ್ಗನೈಸೇಷನ್, ಬಿಸ್ನೆಸ್ ಆರ್ಗನೈಸೇಷನ್ ಅಂತ. ಸೊ ಟೋಟಲಿ this capital and revenue expenditure both also showing in the part of profit and loss account. ಯಾವುದನ್ನು ಕೂಡ ಏನು ಮಾಡೋದಿಲ್ಲ, ಸ್ಕಿಪ್ ಮಾಡೋದಿಲ್ಲ, ಎರಡೂ ಕೂಡ ಇಂಪಾರ್ಟೆಂಟ್ ಆಗಿ ಎಂಟ್ರಿ ಆಗ್ತಾ ಇರತ್ತೆ ಅಂತ. ಸೊ ನಾನೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಸೊ ವಿತ್ ದ ಪಾರ್ಟ್ ಆಫ್ ದಟ್ MCQನ ಸಾಲ್ವ್ ಮಾಡ್ತಾ ಹೋಗೋಣ. ಓಲ್ಡ್ ಇಯರ್ ಕ್ವೆಶನ್ ಪೇಪರ್ಸ್ನೂ ಕೂಡ ಸಾಲ್ವ್ ಮಾಡಿ ಕೊಡ್ತೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ನನ್ನ ಕ್ಲಾಸಸ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮೀ, and thank you for watching.